ಸೊ ಸ್ನೇಹಿತರೆ, ದಯವಿಟ್ಟು ಚಾನಲ್ ಚೆಕ್ ಮಾಡಿ, ಕನ್ನಡ ವ್ಲಾಗ್ಸ್ ಮಾಡ್ತಾ ಇದ್ದಾರೆ. ಸೊ ಸಪೋರ್ಟ್ ಮಾಡಿ. ಕೊಡ್ಬೇಕಾದ್ರೆ ಎಲ್ಲ ಕಂಡೀಷನ್ಸ್ ಪ್ರಾಪರ್ ಆಗಿರಬೇಕು. 30,000 35,000 ಗಾಡಿ ವೆಹಿಕಲ್ ಓಡ್ ತೊಗೊಂಡಿದ ತಕ್ಷಣ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಗೆ ನಾನು ಗಾಡಿ ಸೇಮ್ ಬೇರೆ ಹೇಳ್ಬೋದು. ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರೀತು ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಪ್ರೀತು ಗೌಡ್ರು. ಆ್ಯಂಡ್ ಇವತ್ತು ನಾನು ನಮ್ಮ ಅಚ್ಚುಮೆಚ್ಚಿನ ಪ್ರೀತಿಯ ಕರ್ನಾಟಕದ ಟ್ರಯಲ್ ಕಿಂಗ್ ಅಂತೇಳಿ ಕರಿಬೋದು, ಅವರೇ ನಮ್ಮ ಪ್ರೀತಿಯ ಗೌತಮ್ ನಾಯ್ಡು. ಅವರು ಇಲ್ಲಿ ಒಂದು ಇನಾಗ್ರೇಷನ್ ಏನಪ್ಪ ವೈಟ್ ಹಾರ್ಸ್ ಗೇರ್ಸ್ ಅಂತೇಳಿ ಬೈಕರ್ಸ್ದೊಂದು ಅಂಗಡಿ ಓಪನ್ ಮಾಡ್ತಿದ್ದೆ, ಹೆಲ್ಮೆಟ್ ಜಾಕೆಟ್ಸ್. ನಾನು ಆಲ್ರೆಡಿ ಒಂದ್ಸರಿ ನೋಡ್ಕೊಂಡ್ಬಂದಿದ್ದೀನಿ, ನಾನು ಕಾಲೇಜ್ಗೆ ಹೋಗೋ ರೋಡಲ್ಲೇ ಇರೋದು. ಸೊ ನಾನು ಇವತ್ತು ಹೋಗ್ತಿದ್ದೀನಿ, ಅವ್ರು ಮೀಟ್ ಮಾಡ್ಕೊಂಡು ಅವ್ರು 4 o'clock ಬರ್ತೀನಿ ಅಂತ ಹೇಳಿದರೆ. ಈಗ ಅರೌಂಡ್ 3:30 ಟೈಮ್ ಆಗಿದೆ. ಸೊ ನಾನು ನಿಮಗೂ ತೋರಿಸ್ತೀನಿ, ನಾನು ಮೀಟ್ ಮಾಡ್ತೀನಿ, ಬನ್ನಿ ಹೋಗೋಣ. ಯಾವ್ಯಾವ ಗೇರ್ಸ್ ಇದೆ ಅಲ್ಲಿ ಏನು ಎಲ್ಲ ತೋರಿಸ್ತೀನಿ. ಬಂದರು ನೋಡಿ ಗೌತಮ್ ನಾಯ್ಡು, ಚುಮ್ಕಿ ಬಂದಿದೆ. ಹಾಯ್ ಬ್ರೋ. ಹಾಯ್, ಪ್ರೀತು ಗೌಡ್ರು ಅಂತ, ಪ್ರೀತಮ್ ಅಂತೇಳಿ, ಪ್ರೀತು ಗೌಡ್ರು ಬಾಕ್ಸ್ ಜೊತೆಗೆ ಇನ್ನೊಂದು ಯಾವುದೋ ಬಂದಿದೆ ನೋಡಿ, ಸೇಮ್ ಹಿಮಾಲಯನು ಬಂದಿದ್ದಾರೆ. ನಾವು ಒಳಗೆ ಹೋಗೋಣ ಅವ್ರ ಜೊತೆ. ಕಸ್ಟಮ್ ಗಾಡಿ ಲಾಸ್ಟ್ ಟೈಮ್ ವಿಡಿಯೋ ತೋರಿಸಿದ್ದಿಲ್ಲ, ಇವತ್ತು ತೋರಿಸೋಣ. TVS ನಿಮ್ದೇನಾ ಬ್ರೋ? ಸಖತ್ತಾಗಿ ಮಾಡಿದ್ದೀರ, ನೋಡಿದೆ. ಫ್ಯಾಮಿಲಿ ಬೈಕಿಗೂ ಸಖತ್ ಆರ್ಡ್ರ್ ಮಾಡ್ಬೋದು ಅಂತ ಒಂದು. ಜಾಸ್ತಿ ನೋಟೆಡ್ ಆಗ್ಬಿಟ್ಟಿದ್ದು ಸ್ವಲ್ಪ. ನನ್ನ ಕಂಪನಿಲೆಲ್ಲ ಫ್ರೈಡೇ ಕೇಳಿದ್ರೆ ಮಾಡಲ್ಲ ಹೋಗಲಿ ಅಂತಾರೆ. ಅದಕ್ಕೆ ಇದೇ ಪ್ರಾಬ್ಲಮ್ ಆಗಿದೆ ಇವಾಗ. ಶಿಫ್ಟ್ ಮಾಡ್ತೀರಾ ಡೈರೆಕ್ಟಾ ಬ್ಯಾಂಗ್ಳೂರಿನ? ಇಲ್ಲಿಂದಲೇ ಮಾಡ್ಕೊಡೋಣ. ಸೂಪರ್. ಯಾಕಂದ್ರೆ ಲಾಸ್ಟ್ ಟೈಮ್ ಶಿಫ್ಟ್ ಮಾಡಿದ್ದು ಇದಕ್ಕೆ ಅಷ್ಟೊಂದೇನು ನಮ್ಗೆ ಫೀಲ್ ಆಗಲ್ಲ. ಇಲ್ಲಿಂದ ಡೈರೆಕ್ಟ್ ರೈಡ್ ಹೋಗುತ್ತಾ? ಅಷ್ಟು ಟ್ರೈನ್ ಆಗಲಿಲ್ಲ. ಅಷ್ಟು ಟ್ರೈನ್ ಒಂದು ಮಜಾ ಕೊಡುತ್ತೆ ಅಲ್ಲಿ ಹೋದಾಗ. ನಿಮಗೆ TFT ಗೊತ್ತಲ್ಲ ಸರ್? ಟೋಲ್ ಫ್ರೀ. TFT ಗೊತ್ತು. ಅವ್ರ ಗಾಡಿ ಹೆಂಗೆ ಮಾಡಿದ್ರು ಗೊತ್ತು ತಾನೆ? ಶಿಫ್ಟ್ ಮಾಡಿಸ್ತೀನಿ ಅಂತ ಫುಲ್ಲು ಅವ್ರ ಎಕ್ಸ್ಪೆನ್ಸ್ ಮುಂದೆ ಟ್ಯಾಂಕ್ ಎಲ್ಲ ಪುಡಿ ಫುಲ್ಲು ಡೆಂಟ್ ಎಲ್ಲ ಆಗಿ ಅದು ರಿಸ್ಕು ಅಂತ ಕೇಳ್ಪಟ್ಟೆ. ಎಂಜಾಯ್ ಮಾಡೋಕ್ಕಾಗಲ್ಲ ಬೇರೆ ಏನು. ಯಾರು ಎಷ್ಟು ಜನ ಯೂಟ್ಯೂಬರ್ಸ್ ಇದ್ದಾರೆ ಇಲ್ಲಿ? ನೀವು ಇಬ್ಬರು ಒಂದೇ ಚಾನಲ್, 1 2 3 4. ಸೊ ಎಲ್ಲ ಚಾನಲ್ ಹೆಸರು ಹೇಳಿ, ಸಬ್ಸ್ಕ್ರೈಬ್ ಮಾಡಿ. ಶೋ ಸೊ ಸ್ನೇಹಿತರೆ, ಇವತ್ತು ಮೀಟಪ್ ಅಲ್ಲಿ ಒಂದಷ್ಟು ಜನ ಯೂಟ್ಯೂಬರ್ಸ್ ಇದ್ದಾರೆ. ಸೊ ಮೈ ರಿಕ್ವೆಸ್ಟ್ ನನ್ನ ಫಾಲೋವರ್ಸ್ ಎಲ್ಲರೂ ಅವ್ರ ಚಾನಲ್ ಚೆಕ್ ಮಾಡಬೇಕು ಅಂತ. ನಿಮ್ಮ ಚಾನಲ್ ಹೆಸರು BK ವಿನೋದ್. ಓಕೆ, ನೆಕ್ಸ್ಟ್ ಪ್ರೀತು ಗೌಡ್ರು ವ್ಲಾಗ್ಸ್ ಅಂತೇಳಿ. ಪ್ರೀತು ಗೌಡ್ರು ವ್ಲಾಗ್ಸ್ ಅಂತ. ಸೊ ನಮ್ಮದು ಆ್ಯಕ್ಚುಲಿ 2 ಚಾನಲ್ಸ್ ಇದೆ. ಒಂದು ವ್ಲಾಗಿಂಗು, ಇನ್ನೊಂದು ಬಂದ್ಬಿಟ್ಟು ಫುಲ್ಲಿ ರಿವ್ಯೂ ಆಟೋಮೋಟಿವ್. ಸೊ ಒಂದು ಹೆಸರು ಬಾಯ್ಸ್ ಆನ್ ವೀಲ್ಸ್ ಅಂತ, ಇನ್ನೊಂದು ಮೋಟಾರ್ಕ್ ಅಂತ. ಮೋಟಾರ್ಕ್. ಸೊ ಅದರಲ್ಲಿ 500x ರಿವ್ಯೂ ರೀಸೆಂಟಾಗಿ ಮಾಡಿದ್ದೀವಿ. ಓಕೆ, ಚೆಕ್ ಮಾಡಿ ಸ್ನೇಹಿತರೆ. ಮತ್ತೆ ಇನ್ನಾರಿದ್ದಾರೆ? ಓಕೆ, ಚೆಕ್ ಮಾಡಿ ಸ್ನೇಹಿತರೆ. ಆಮೇಲೆ ಅವ್ರದ್ದು ಆದರೆ ಟ್ಯಾಗ್ ಮಾಡಿರ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ. ಸೊ ಕ್ಲಿಕ್ ಮಾಡಿ. ನಿಮ್ಮದು ಇದ್ದಾರೆ. ಸೊ ಅವ್ರ ಕಡೆಯಿಂದ ಆಗಬೇಕು. ಸೊ ಐಮ್ ಜಸ್ಟ್ ವೇಟಿಂಗ್ ಫಾರ್ ಒಂದು 50 ಜನ, ಒಂದು 60 ಜನ ಕರ್ಕೊಂಡು ಹೋಗೋಣ ಅಂತ. ಸೊ ಎಲ್ಲ ಒಂದು ಆಫ್ ರೋಡ್ ಟ್ರೈನ್ಗೆ ಕರ್ಕೊಂಡು ಹೋಗೋಣ ಅಂತ. ಬೇಗ ಇಂಪ್ಲಿಮೆಂಟ್ ಮಾಡೋಣ. ನಾವು ಬರ್ತೀವಿ. ಯಾವಾಗ ಅದೇ ಅದು ಡೇಟ್ಸ್ ನೋಡ್ಕೊಂಡು ನಮ್ಮನ್ನು ಮರಿಬೇಡಿ. ಆಟೋವರ್ಸ್ SMK ಶೋರೂಮ್. ಲೆಫ್ಟ್ ಸೈಡಲ್ಲಿ ಇರೋದು. ಶಿಫ್ಟ್ ಮಾಡಿದ್ವಿ ನಾವು. ಸೊ ವಿ ಹ್ಯಾವ್ ಕಂಪ್ಲೀಟ್ ರೈಡಿಂಗ್ ಗೇರ್. ಸ್ಟಾರ್ಟಿಂಗ್ ಹೆಲ್ಮೆಟ್ಸಲ್ಲಿ MT ಹೆಲ್ಮೆಟ್ಸ್ ಇದೆ, ಆ್ಯಕ್ಟಿವ್ಸು ಮತ್ತು HJC. ಮತ್ತು ರೈಡಿಂಗ್ ಗೇರ್ಸಲ್ಲಿ ಅಪಾರಲ್ಸಲ್ಲಿ BBG ಮತ್ತು ಸೋಲೆಸ್ ಕಿಕ್ಕಾರ್. ಮತ್ತು ಈಗ ಹೊಸ ಬ್ರ್ಯಾಂಡ್ ಬರ್ತಿದೆ ಕಾರ್ಡಾ ಅಂತ. ಸೊ 10-15 ಡೇಸ್ ಎಲ್ಲ ಲೆವೆಲ್ ಟೂರಿಂಗ್ ಎಲ್ಲ ಸೆಲ್ಫ್ ಪ್ರಮೋಷನ್ ಮಾಡ್ಬೇಕು ಎಲ್ಲರೂ. ಓಕೆ, ನನ್ನ ಹೆಸರು ಹರ್ಷ ಅಂತ. ಸೊ ನಾನು ಇಷ್ಟ ಹಾಕೊಂಡು ಸ್ಟಾಪ್ ಟ್ರಾವೆಲ್. ಸೊ ನಾನು 14-15 ಇಯರ್ಸ್ನ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಫಾಲೋಡ್ ಇಲ್ಲ.
ಆಕ್ಚುಲಿ ಬಟ್ ಏನಂದ್ರೆ ನನ್ನನ್ನು ಫಾಲೋ ಮಾಡೋರು ಮಾತ್ರ ನನ್ನ ಫಾಲೋ ಮಾಡ್ತಾರೆ. ಎಕ್ಸ್ಪೀರಿಯನ್ಸ್ ದಟ್ ಮ್ಯಾಟರ್, ನಂಬರ್ಸ್ ಎಲ್ಲ ಇದೆ. ಬ್ರೋ ಫಾಲೋವರ್ಸ್ ಇದ್ರೆ ಓಕೆ, ಒಂದು 14-15 ಇಯರ್ಸ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ನಾನು ಆಲ್ಮೋಸ್ಟ್ ಒಂದು ಇಂಡಿಯಾ ಮ್ಯಾಪ್ ಕವರ್ ಮಾಡಿದ್ದೀನಿ. ಇನ್ ದ ಸ್ಪ್ಯಾನ್ ಆಫ್ 14 years ಅಲ್ಲಿ ಐ ಟ್ರಾವೆಲ್ ಇನ್ ಮೆನಿ ಬೈಕ್ಸ್ ಅಂಡ್ ಮೆನಿ ಬ್ರ್ಯಾಂಡ್ಸ್. ಹೆಂಗೆ ಅಂದರೆ ಇವಾಗ ಒಬ್ಬೊಬ್ರು ನನಗೆ ಯಾವ ಥರ ಅಂದರೆ ಬೈಕ್ ಓಡ್ಬೇಕಾದ್ರೆ ಎಲ್ಲ ಕಂಡೀಷನ್ಸ್ ಪ್ರಾಪರ್ ಆಗಿರ್ಬೇಕು. 30,000 35,000 ಗಾಡಿ ವೆಹಿಕಲ್ ಓಡ್ ತೊಗೊಂಡಿದ ತಕ್ಷಣ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಗೆ ನನ್ನ ಗಾಡಿ ಸೇಮ್ ಬೇರೆ ಇರ್ತದೆ. ಸೊ ನಿನ್ನ ಪ್ರಕಾರ ಆಪ್ಟಿಮಮ್ ಅದೇನಾ? ನನ್ನ ಪ್ರಕಾರ 35. ಇವಾಗ ನನ್ನ ಫ್ರೆಂಡ್ಸ್ ಗೊತ್ತಿರೋರಿಗೆಲ್ಲ ನಾನು ಇದುವರೆಗೂ ಒಂದು 27-28 ಬೈಕ್ ಚೇಂಜ್ ಮಾಡಿದ್ದೀನಿ ಸ್ಪ್ಯಾನ್ ಆಫ್ 14 years. ಸೊ ಎಲ್ಲ ಅಬೌವ್ 400 cc. ನನ್ನ ಫಸ್ಟ್ ಬೈಕ್ ಬಂದು ಕೈಸ್ ಮಾಡಿ, ಸೊ ಅದರಿಂದನೇ ಸ್ಟಾರ್ಟ್ ಮಾಡಿದ್ದು ನಾನು. ಸೊ ಆಲ್ಮೋಸ್ಟ್ ನಂದು ಇವಾಗ ಒಂದೇ ಜಾಗ ಇದ್ದು ಟ್ರಾವೆಲ್ ಮಾಡ್ಬೇಕಾದ್ರೆ ಸ್ಪಿಟಿ ಒಂದೇ. ಸೊ ಸ್ಪಿಟಿ ಒಂದು ಬಿಟ್ಟು ನಂದು ಎಲ್ಲ ಪ್ಲೇಸಸ್ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. ಕೇರಳ, ತಮಿಳ್ನಾಡು, ಆಂಧ್ರ, ಪುದುಚೇರಿ, ಲೈಕ್ ಮಹಾರಾಷ್ಟ್ರ ಅದೆಲ್ಲ ವಿದಿನ್ 10 to 15 days ಅಲ್ಲಿ ಮಾಡಿದೆ. ಬಟ್ ನಮ್ಮ ಸ್ಟೇಟ್ ಇದೆಯಲ್ಲ, ನಮ್ಮ ಸ್ಟೇಟ್ ನಾನು 15 ವರ್ಷದಿಂದ ಮೋಸ್ಟ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸರಿಯಾಗಿ ಜಾಗಗಳೇ ನೋಡಿಲ್ಲ ನಿಜವಾಗ್ಲೂ. 15 ವರ್ಷ ಆಯಿತು. ಕುದುರೆಮುಖ ಹೋಗ್ತೀನಿ ಅಂದರೆ ಕುದುರೆಮುಖ ಮಾತ್ರ ಹೋಗ್ತೀನಿ. ಅಲ್ಲೂ ಇಲ್ಲೂ ಹುಡುಕಾಡಿದ್ರೆ ಇನ್ನೂ ಕೆಳಗಡೆ ಬೇಜಾರಿದೆ, ಆಗಲ್ಲ. ತುಂಬ ಅಂದರೆ ತುಂಬ ಕಷ್ಟ ನಮ್ಮ ಸ್ಟೇಟು. ಯಾಕಂದರೆ ನಮ್ಮ ಸ್ಟೇಟಲ್ಲಿ ತುಂಬ ನ್ಯಾಚುರಲ್ ರಿಸೋರ್ಸಸ್ ಬೇರೆ ಸ್ಟೇಟಲ್ಲಿ ಇಲ್ಲದೆ ಇರೋದು ನಮ್ಮ ಸ್ಟೇಟಲ್ಲಿ. ಸೊ ನಿಮಗೆ ರೈನ್ ಫಾರೆಸ್ಟು, ವೆಸ್ಟರ್ನ್ ಘಾಟ್ಸ್, ನಿಮಗೆ 5 ಸ್ಟೇಟಲ್ಲಿ ಸಿಗೋ ಒಂದು 5 ಸ್ಟೇಟಲ್ಲಿ ಸಿಗೋ ಒಂದು ಪ್ರಾಪರ್ಟಿ ನಮ್ಮ ಸ್ಟೇಟಲ್ಲಿ ಇದೆ. ಸೊ ವೆದರ್ ಯು ಕ್ಯಾನ್ ಸಿ ರೈನ್ ಫಾರೆಸ್ಟ್ ಚಾಲೆಂಜ್, ವೆಸ್ಟರ್ನ್ ಘಾಟ್ಸ್, ಸ್ಯಾಂಡ್, ವಾಟರು, ನಿಮಗೆ ಡೆಸರ್ಟ್ ಫಾರ್ಮ್ ಬೇಕಾ ಎಲ್ಲ ನಮ್ಗೆ ಇದಕ್ಕೆ ಹೋಗೋಣ. ಇಲ್ಲಿ ಅದು ತಲಕಾಡು ಸಂವಾಟ್ ಲೈಕ್ ಒಂದು ಪಾರ್ಟ್ ಆಫ್ ಪೀಸ್. ಸೊ ಎಲ್ಲ ಇಡೀ ಇಂಡಿಯಾದಲ್ಲಿ ಯಾವ್ಯಾವ ನೇಚರ್ ಸಿಗುತ್ತೋ ಎಲ್ಲ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಸಿಗುತ್ತೆ. ಸೊ ಆಮೇಲೆ ಫಾರೆಸ್ಟ್ ಕಂಪೇರ್ ಮಾಡಿದ್ರೆ ಐ ಡೋಂಟ್ ನೋ ವೆದರ್ ಲೈಕ್ ಹೌ ಮೆನಿ ಪೀಪಲ್ ಆರ್ ಟ್ರಾವೆಲ್ ಫಾರ್ ಫಾರೆಸ್ಟ್. ತುಂಬ ಫಾರೆಸ್ಟೇ ಬೇಕು ಆ ಥರ ಹೋದವರು. ಇಲ್ಲಿರೋ ಕರ್ನಾಟಕ ಸ್ಟೇಟಲ್ಲಿ ನಿಮಗೆ 70% ಫಾರೆಸ್ಟೇ ರಿಸರ್ವ್ ಇರೋದು. ನಿಮಗೆ ಇಲ್ಲಿ ಇಲ್ಲದೆ ಅನಿಮಲ್ಸ್ ಇನ್ನೆಲ್ಲೂ ಇಲ್ಲ. ಸೊ ಏನಂದರೆ ತುಂಬ ಪ್ಲೇಸಸ್ ಇದೆ ನೋಡೋಕ್ಕೆ. ನಾನೊಂದು ಮ್ಯಾಕ್ಸಿಮಮ್ ಅಂದರೆ ಕರ್ನಾಟಕದಲ್ಲಿ ಇದುವರೆಗೂ ಒಂದು 75% ಮಾತ್ರ ಕವರ್ ಮಾಡಿರೋದು. ಇನ್ನೂ ಪ್ಲ್ಯಾನ್ ಮಾಡ್ತೀನಿ. ಬಟ್ ಏನಂದರೆ ವೆದರ್ ಮೇಲೆ ಲೈಕ್ ಡಿಪೆಂಡ್ಸ್ ಆನ್ ದ ವೆದರ್. ಸಮ್ಮರ್ ಆ ಥರ ಟ್ರಾವೆಲ್ ಮಾಡೋದು. ಈ ಸಮ್ಮರಲ್ಲಿ ಹೋದ್ರೆ ನನಗೆ ಏನು ಸಿಗಲ್ಲ, ಇನ್ನು ನೋಡೋಕ್ಕೂ ಹೋಗಲ್ಲ, ಪ್ಲೇಸಸ್ ಡಿಸ್ಕವರ್ ಬರ್ತೀನಿ. ಸೊ ಈ ಥರ ಪ್ಲೇಸಸ್ ಇದೆ. ಸೊ ಇಲ್ಲಿವರೆಗೂ ಆಲ್ಮೋಸ್ಟ್ ಪ್ಲೇಸಸ್ ಕವರ್ ಮಾಡಿದ್ದೀನಿ. ಸೊ ಇವಾಗ ಒಂದು ಸ್ಪಿಟಿ ಒಂದಿದೆ, ಸ್ಪಿಟಿ ಹೋಗ್ತೀನಿ. ಸ್ಪಿಟಿ ಆದಮೇಲೆ ನೆಕ್ಸ್ಟ್ ಇಯರ್ 2023ಗೆ ನಾನು 7 ಸಿಸ್ಟರ್ಸ್ ಮಾಡೋದು. ಸೊ ಭೂತಾನ್, ನಿಮಗೆ ನಾಗಾಲ್ಯಾಂಡ್ ಆ ಥರ ಎಲ್ಲ 2023ಗೆ ಮಿಡ್ಡಲ್ಲಿ. ಸೊ ನಾವು ನಮ್ಮದೊಂದು ಕ್ಲಬ್ ಇದೆ. ಸೊ ದ ಲಾಸ್ಟ್ ನಮ್ಮ ಕ್ಲಬ್ ಇದೆ. ಈ ಕ್ಲಬ್ ಹೇಗೆ ಅಂದರೆ ನಾನು ಫ್ಯಾಮಿಲಿ ಕ್ಲಬ್ ಮಾಡ್ಕೊಂಡಿದ್ದು. ಸೊ ಫ್ಯಾಮಿಲೀಸ್, ಫ್ರೆಂಡ್ಸ್ ಫ್ಯಾಮಿಲೀಸ್ ಆ ಥರ ಕ್ಲಬ್ ಮಾಡ್ಕೊಂಡು ಪ್ರಮೋಷನ್ ಇಲ್ಲ. ಬಟ್ ಒಂದು ರೇಂಜ್ಗೆ ನನ್ನ ಕ್ಲಬ್ಬು, ಅದು ನಾನೇ ಮೇನ್ ಅಡ್ಮಿನ್. ಸೊ ಒಂದು ರೇಂಜ್ಗೆ ನನ್ನ ಕ್ಲಬ್ಬು ಸ್ವಲ್ಪ ಜನಕ್ಕೆ ಗೊತ್ತಿದೆ, ತುಂಬ ಜನ ಗೊತ್ತಿದೆ ಅನ್ಕೊಂಡು. ಈ ಸ್ಟಿಕರ್ ಈ ಲೋಗೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ತುಂಬ ಟ್ರಾವೆಲ್ ಮಾಡ್ಬೇಕಾದ್ರೆ ಜನ ಯಾರು ಏನು ಹೇಳ್ತಾರೋ ಗೊತ್ತಿಲ್ಲ. ಫಾಸ್ಟ್ ಇರೋ ಬೈಕ್ಸು, ತುಂಬ BHP ಇರೋ ಬೈಕ್ಸು. ನನಗೆ ಗಾಡಿ ಸುಮ್ಮನೆ ಟ್ರಾಟಲ್ ಕೊಟ್ಟರೆ ಹೋಗಿ ನುಗ್ಬೇಕು ಗಾಡಿ ಅಂತ ಗಾಡಿ ಮಾಡ್ಕೋಬೇಕು. ನಿಮ್ಮ ಬಾಡಿ ಕೆಪಾಸಿಟಿ ಕೇಪಬಿಲಿಟಿ ಹೆಂಗೆ ಇರೋದು ಅದ್ರ ಮೇಲೆ ವೆಹಿಕಲ್ಸ್ ಹೋಗುತ್ತೆ. ಸ್ಟಾರ್ಟ್ ಫ್ರಮ್ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ 100 cc ಶಾಪಿಂಗ್. ಎಕ್ಸಾಂಪಲ್ ಏನಾದ್ರು ಹೀರೋ ಎಕ್ಸ್ಪಲ್ಸ್. ಸೊ ಲಾಟ್ ಆಫ್ ಪೀಪಲ್ ಆರ್ ಲೈಕ್ ಹೀರೋ ಎಕ್ಸ್ಪಲ್ಸ್ ತುಂಬ ಒಳ್ಳೆ ಟ್ರಾವೆಲಿಂಗ್ ಬೈಕ್. ಸೊ ಈ ಜನ ಏನಂತಾರೆ, ಈ NS ಓಡಿಸ್ಬಿಟ್ಟು ಈ ಪಲ್ಸರ್ ಓಡಿಸ್ಬಿಟ್ಟು ಅಯ್ಯೋ ಯಾರಪ್ಪ ಎಕ್ಸ್ಪಲ್ಸ್ ಮಾಡ್ತಾರೆ. ಅದರಷ್ಟು ಟೂರಿಂಗ್ ಬೈಕ್ ನಿಮಗೆ ಬಜೆಟ್ ಫ್ರೆಂಡ್ಲಿ ಯಾವುದು ಸಿಗಲ್ಲ. ಲೈಟ್ ವೇಟ್ ಇರೋದ್ರಿಂದ. ಹೌದು, ನನಗೆ ಇಲ್ಲಿ ಹೀರೋ ಕಂಪ್ನಿ ಇದೆ ಬ್ರೋ, ನಿಮಗೆ ಸಾಯಿ ಹೀರೋ ಕಂಪ್ನಿ ಇದೆ. ನನಗೆ ಸಕಲೇಶ್ಪುರಕ್ಕೆ 4 ದಿನಕ್ಕೆ ಗಾಡಿ ನನಗೆ ಮ್ಯಾನೇಜರು ನನಗೆ ಗಾಡಿ ಕೊಟ್ಟಿದ್ದಾರೆ ಎಕ್ಸ್ಪಲ್ಸ್. ಬ್ರೋ ನೀವು ಬಿಲೀವ್ ಇಟ್ ಆರ್ ನಾಟ್ 42-43 ಬ್ರೋ ಮೈಲೇಜ್ ಕೊಟ್ಟಿದ್ದು. ನೀವು ಹೆಂಗೆ ಅಂದರೆ ಹೆಂಗೆ ಅಂದರೆ ನಾನು ಓಡಿಸೋ ಕೆಪಾಬಿಲಿಟಿ ಮೇಲೆ ನಾನು ಓಡಿಸಿರೋ ಗಾಡಿನ ಯಾರು ಹಂಗೆ ಗೊತ್ತಿಲ್ಲ. 40 ಒಳ್ಳೆ ಮೈಲೇಜ್ ಕೊಡ್ತು. ಸಸ್ಪೆನ್ಷನ್ ಬ್ರೋ ಒಳ್ಳೆ ಸಸ್ಪೆನ್ಷನ್, ಅದು ನಿಮಗೆ ಎಕ್ಸ್ಪಲ್ಸ್. ಅಡ್ವೆಂಚರ್ 390ಗೂ ಇಲ್ಲ ಅಂತ ಸಸ್ಪೆನ್ಷನ್. ಹಿಮಾಲಯ ನಾನು ಇವಾಗ ಇಟ್ಟಿರೋ ಹಿಮಾಲಯನ್ಗೂ ಸಸ್ಪೆನ್ಷನ್ ಇಲ್ಲ. ಅಲ್ಲ ಅಷ್ಟು ಸ್ಮೂತ್ ಸಸ್ಪೆನ್ಷನ್ ನಿಮಗೆ, ಅಷ್ಟು ನಿಮಗೆ ಸಿಲಿಂಡರ್ ಚೆನ್ನಾಗಿದೆ ಎಕ್ಸ್ಪಲ್ಸ್ ಅಲ್ಲಿ. ಬಿಕಾಸ್ ಆ ಬಾಡಿನೂ ಲೈಟ್ ಆಗಿದೆ, ಗಾಡಿನೂ ಲೈಟ್ ಆಗಿದೆ. ಸೊ ಆ ಥರ ವೆಹಿಕಲ್ಸು. ಆಮೇಲೆ ಒಳ್ಳೊಳ್ಳೆ ಗೇರ್ಸ್ ಹಾಕ್ಬಿಡಿ. ನೋ ಮ್ಯಾಟರ್ ಅಬೌಟ್ ಕಾಸ್ಟಿಂಗ್ ಅಂತ ನೋಡಬೇಡಿ. ಯಾವುದೋ 1,000 2,000 ಹೆಲ್ಮೆಟ್ ತಗೋಬೇಡಿ. ಎಷ್ಟೊಂದು ಜನ 60-70 ಹೆಲ್ಮೆಟ್ ಬಿದ್ದು ಹೋಗ್ಬಿಟ್ಟಿರೋ ದಯವಿಟ್ಟು ಸ್ಲೋ ಆಗಿ ಹೋಗಿ. ಯಾರು ರೈಟ್ ಸೈಡಲ್ಲೂ ಹೋಗಬೇಡಿ. ತುಂಬ ಜನ ಆಕ್ಸಿಡೆಂಟ್ ಫ್ರೆಂಡ್ಸೇ ಹೋಗ್ಬಿಟ್ಟಿದ್ದಾರೆ. ನಾನು ರೈಟ್ ಸೈಡ್ ಯಾರು ಬರಬೇಡಿ. ಎಷ್ಟೇ ಕಷ್ಟ ಆಗಲಿ ಲೆಫ್ಟ್ ಸೈಡಲ್ಲಿ
ಲೆಫ್ಟ್ ಸೈಡ್ ಬಿಟ್ಟು ರೈಟ್ ಸೈಡ್ ಯಾರು ಹೋಗ್ಬೇಡಿ, ಓವರ್ಟೇಕ್ ಮಾಡಕ್ ಹೋಗ್ಬೇಡಿ. ತುಂಬಾ ಖಾಲಿ ರೋಡ್ ಇತ್ತು, ಹೋಗ್ಲೇಬೇಕು ಅನ್ನೋದು ಹೋಗಿ. ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದು ನೀವು ಯಾವ ಜಾಗ ಟ್ರಾವೆಲ್ ಮಾಡ್ತಿರೋ ಆ ಜಾಗದ್ದು ಏನೇನಿದೆ, ಲೈಕ್ ಆ ಜಾಗ ಏನೇನು ಫೇಮಸ್, ಫುಡ್ ಕಲ್ಚರು, ಹಿಸ್ಟಾರಿಕಲ್ ಪ್ಲೇಸಸ್, ಫುಡ್ ಕಲ್ಚರಲ್ಲಿ ಜನ ಏನು, ಯಾವ ಥರ ಇವೆಂಟ್ಸ್ ನಡೆಯುತ್ತೆ, ವಿಶೇಷ ವರ್ಷಕ್ಕೆ ಏನೇನು ನಡೆಯುತ್ತೆ, ಆ ಕ್ಲೈಮೇಟು. ಸೊ ಆ ಥರ ನೋಡ್ಕೊಂಡು ಮಾಡಿದ್ರೆ ನನ್ನ ಪ್ರಕಾರ ದಟ್ ಈಸ್ ಅ ಟೂರಿಂಗ್. ಬಿಕಾಸ್ ಟೂರಿಂಗಿಗೂ ಟ್ರಾವೆಲರ್ಸ್ಗೂ ರೀಸನ್ ಡಿಫ್ರೆನ್ಸ್ ತುಂಬ ಕಂಪ್ಲೀಟ್ ಡಿಫ್ರೆನ್ಸ್ ಇದೆ. ಇವಾಗ ನಾನು ಟೂರಿಂಗ್ ಮಾಡ್ತಾ ಇರೋದು, ಐ ಆಮ್ ನಾಟ್ ಎ ಟ್ರಾವೆಲ್, ಐ ಆಮ್ ಕಂಪ್ಲೀಟ್ ಇಂಟು ಟೂರಿಂಗ್. ಸೊ ಟ್ರಾವೆಲರ್ ಎಲ್ಲ ಹೆಂಗೆ ಅಂದರೆ ಬೇರೆಯವ್ರ ಜೊತೆ ಹೋಗಿ ಬೇರೆಯವ್ರ ಜೊತೆ, ಇವಾಗ ಎಕ್ಸಾಂಪಲ್ ನನ್ನೊಂದು ಟ್ರಾವೆಲರ್ ಕಂಪ್ನಿ. ಸೊ ಪೀಪಲ್ ಎಷ್ಟೊಂದು ನನಗೆ ಗೊತ್ತಿರಲ್ಲ, ಬೈಕರ್ಗೂ ಟೂರರ್ಸ್ಗೂ ಟ್ರಾವೆಲರ್ಸ್ಗೂ. ಬೈಕರ್ಸ್ ಅಂದರೆ ಇಟ್ಸ್ ಅ ಪ್ಯಾಷನ್ ಅಷ್ಟೇ. ಇವಾಗ ನೀವೆಲ್ಲ ಹಿಂಗೆ ಬಂದಿದ್ರು, ಬೈಕರ್ಸ್ ಇಟ್ಸ್ ಅ ಪ್ಯಾಷನ್. ಟ್ರಾವೆಲರ್ಸ್ ಅಂದರೆ ಇವಾಗ ನಂದೊಂದು ಕಂಪ್ನಿ ಇರುತ್ತೆ, ಸೊ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಟ್ರಿಪ್ಗೆ, ದಟ್ ಈಸ್ ಕಾಲ್ಡ್ ಅ ಟ್ರಾವೆಲರ್. ಆಮೇಲೆ ಟ್ರಾವೆಲರ್ಗೆ ಇಟ್ಸ್ ಜಸ್ಟ್ ಅಬೌಟ್ ಎಕ್ಸ್ಪ್ಲೋರಿಂಗ್ ಅಷ್ಟೇ. ನಿಮ್ಗೆ ಏನು ಬೈಕೇ ಬೇಕು, ಇದೇ ಬೇಕು ಅಂತ ಟ್ರಾವೆಲರ್ಸ್ ಟ್ರೈನಲ್ಲೂ ಬೇಕೋ ಹೋಗ್ಬೋದು ಆಯ್ತಾ. ಬೈಕರ್ಸ್ ಅಂದರೆ ಈ ಮೂರು ಮಿಕ್ಸ್ ಮಾಡಿ ಮಾಡಿದ್ರೆ ಸೊ ನಿಮಗೆ ಒಂದು ಒಳ್ಳೆ ಪ್ರಪೋರ್ಷನ್ ಸಿಕ್ಕಿ ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಟೂರರ್ ಅಂದರೆ ಇಟ್ಸ್ ಆಲ್ ಯುವರ್ ಓನ್ ರಿಸ್ಕ್. ನೀವೇ ಎಕ್ಸ್ಪ್ಲೋರ್ ಮಾಡ್ಕೊಂಡು, ನೀವೇ ಅಡ್ವೆಂಚರ್ ಮಾಡ್ಕೊಂಡು, ನೀವೇ ಜಾಗಗಳು ಕಂಡುಹಿಡ್ಕೊಂಡು, ನೀವೇ ಎಲ್ಲ ಮಾಡೋದೇ. ಸೊ ನನ್ನ ಪ್ರೊಫೈಲ್ ಇಷ್ಟೇ. ಏನಾರ ಕೇಳಿದ್ರೆ ಇವಾಗ ಬ್ರೋ ಅವರು ಏನೋ ಸ್ಟಾರ್ಟ್ ಮಾಡೋ ಅಂತ ಹೇಳಿದ್ದಾರೆ ಯೂಟ್ಯೂಬ್. ತುಂಬಾ ವಿಡಿಯೋಸ್ ಮಾಡಿದ್ದೀನಿ, ಬಟ್ ನನ್ಗೇನಂದ್ರೆ ಈ ಮಾತಾಡೋ ಕೆಪಬಿಲಿಟಿ ಬರಲ್ಲ. ಸಡನ್ ಆಗಿ ಏನಾರ ಮಾತಾಡ್ತಾ ಇರ್ತೀನಿ, ಸೆಂಟ್ರಲ್ ಏನಾರ ಓಡ್ಸ್ ಬಂದ್ಬಿಡುತ್ತೆ, ಸೆಂಟ್ರಲ್ ಬಂದ್ಬಿಡ್ತಾನೆ, ಡ್ಯಾನ್ಸ್ ಬೈಟ್ಬಿಡ್ತೀನಿ. ಎಡಿಟಿಂಗ್ ಅಲ್ಲಿ ಮಾಡ್ಬೋದು, ನಮ್ಗೆ ಅಷ್ಟು ಪೇಷನ್ಸ್ ಇರಲ್ಲ, ಯಾಕಂದ್ರೆ ನಾನೊಬ್ಬ ಬಿಸ್ನೆಸ್ ಮಾಡಲ್ಲ. ಸೊ ನಾನು ಅದಕ್ಕೆ ಇನ್ವಾಲ್ವ್ ಆಗಿರ್ತೀನಿ. ಈ 1 ವರ್ಷದಿಂದ 1.5 ವರ್ಷ ಸ್ವಲ್ಪ ರೈಟ್ ಕಮ್ಮಿ ಮಾಡಿರೋದು. ಈ ವರ್ಷ ಸ್ಟಾರ್ಟ್ ಮಾಡಿದ್ರೆ ಈಗ ನೆಕ್ಸ್ಟ್ 10 ವರ್ಷ ನಿಲ್ಸಲ್ಲ, ಹೊಡಿತಾನೆ. ಸೊ ಥ್ಯಾಂಕ್ ಯು. ಯಾರು ನಂದು ಪ್ರೊಫೈಲ್ ಫಾಲೋ ಮಾಡೋಂಗಿದ್ರೆ ಸ್ನಾಪ್ ಟ್ರಾವೆಲ್ ಅಂತ ಫಾಲೋ ಮಾಡಿ. ಸ್ಕಿಪ್ ಆನ್ ಅಪ್ಡೇಟಿಂಗು ಬ್ರೋ ಥರನೇ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನಾನು ಜಾಗಕ್ಕೆ ಹೋದರೆ ಆ ಜಾಗದ ಡೀಟೇಲ್ಸು, ನಾನು ಸ್ಟೇ ಆಗಿರೋ ಹೋಟೆಲ್ಸು, ನಾನು ಯಾವ ಜಾಗಕ್ಕೆ ಹೋಗಿದ್ದೆ, ಪ್ರತಿಯೊಂದು ನನ್ನ ಸ್ಟೋರಿಯಲ್ಲಿ ಇದನ್ನು ಹಾಕ್ತೀನಿ. ನಾರ್ತ್ ಈಸ್ಟ್ ಹೋಗ್ಬೇಕಾ ಈಗ? ಇವಾಗ ಇವ್ರು ಹೋಗ್ತಾರೆ ಫಸ್ಟು, ನಾರ್ತ್ ಈಸ್ಟ್ ಇಲ್ಲ, ನಾನು ಜೂನ್ಗೆ ಹೋಗಿದ್ದು. ಅದೊಂದು ಜಾಗ ಬಿಟ್ಟಿನಲ್ಲ, ಖರ್ಚಾಗಿದೆ, ಎಲ್ಲ ಆಗಿದೆ. ಕಚ್ಗೆ ಹೋಗೋರು ಅಷ್ಟೇ, ರನ್ ಆಫ್ ಕಚ್ಗೆ ಹೋಗೋರು ತುಂಬ ಜನ ಯಾವುದೋ ಟೈಮಲ್ಲಿ ಹೋಗ್ತಾರೆ. ದಯವಿಟ್ಟು ಕಚ್ಗೆ ಹೋಗೋರು ನವೆಂಬರ್ ಫಸ್ಟ್ ವೀಕಿಂದ ಹಿಡಿದು ಮಾರ್ಚ್ ಎಂಡ್ವರೆಗೂ, ದಟ್ ಈಸ್ ದ ಪೀರಿಯಡ್ ಆಫ್ ರನ್ ಆಫ್ ಕಚ್. ಯಾಕಂದರೆ ಅಲ್ಲಿ ನಿಮಗೆ ಚಳಿ, ಬಿಸಿಲು ಕಮ್ಮಿ ಇರುತ್ತೆ, ತುಂಬ ಚಳಿ ಇರುತ್ತೆ. ಅಲ್ಲಿ ಇವೆಂಟ್ ನಡೆಯುತ್ತೆ, ಉತ್ಸವ ನಡೆಯುತ್ತೆ. ಇಟ್ ವಿಲ್ ಬಿ ವೆರಿ ಬ್ಯೂಟಿಫುಲ್. ಹೋದ್ರೆ ಲಾಸ್ಟ್ ಇಯರ್ ಇದು ನವೆಂಬರಿಂದ ಮಾರ್ಚ್ ಫಸ್ಟ್ ವೀಕ್ ಹೋಗಿರುತ್ತೆ. ಮಾರ್ಚ್ಗೆ ಅಂದರೆ ನಿಮಗೆ ಒಳ್ಳೊಳ್ಳೆ ನಿಮಗೆ ಪ್ಯಾರಾಸ್ಲೈಡಿಂಗ್ ಮಾಡ್ಬೋದು ಅಲ್ಲಿ. ಆಮೇಲೆ ಜೆಟ್ ಸ್ಕಿ ತರ ಬರುತ್ತೆ, ಈ ಹಳೆ ಜೆಟ್ ಮಿಷಿನ್ಸ್ ಇರುತ್ತೆ, ದೊಡ್ಡ ಫ್ಯಾನ್ ಇರುತ್ತೆ, ಮೇಲೆ ಒಂಥರ ಪ್ಯಾರಾಶೂಟ್ ಇರುತ್ತೆ, ಅದ್ರ ಮೇಲೆ ಕೂತ್ಕೊಂಡಲ್ಲ. ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್. ಲೋಕಲ್ ಸಬ್ಜೆಕ್ಟ್ ಊರವರೆಲ್ಲ ಸೇರ್ಕೊಂಡು ಅದನ್ನ ಜಾತ್ರೆ ತರ ಮಾಡ್ತಾರೆ. ಸೊ ಒಂದು ಫೇರ್ ಅಂತ ಮಾಡ್ತಾರೆ, ಸಗದಾಗಿರುತ್ತೆ ಒಂದು ಖರ್ಚು. ಈ ಹಾಟ್ ಬಲೂನ್ಸ್ ಎಲ್ಲಿದೆ ಇಂಡಿಯಾದಲ್ಲಿ? ಹಾಟ್ ಬಲೂನ್ಸು ನಾನು ನಿಮ್ಗೆ ಹೇಳಿದ್ನಲ್ಲ ಬ್ರೋ, ಜಿಸ್ಪಾಯಿಂದ ಮುಂದೆ ಹೋದ್ರೆ ನಿಮ್ಗೆ ಘಾಟಲ್ ಲುಕ್ಸ್ ಅಲ್ಲ, ಘಾಟಲ್ ಲುಕ್ಸ್ ಅಲ್ಲಿ ಯಾರು ಇರಲ್ಲ, ಒಳ್ಳೆ ಸತ್ತೆ ಹೆಣಗಳು ಬಿದ್ದಿರ್ತಾರೆ, ಘಾಟ್ಲುಗಳು ಬಿದ್ದಿರ್ತಾರೆ. ಫುಲ್ ಡೀಪ್ ಬ್ರೋ ಒಂದು ಇಷ್ಟು ಇದೆ ಬ್ರೋ ಅಲ್ಲಿ. ನಾವೇ ನಿಂತ್ಕೊಂಡು ನೋಡ್ತೇವೆ ಗಾಡಿ ನಿಲ್ಸ್ಬಿಟ್ಟು, ಯಾಕೆ ಇಷ್ಟು ವಾಟರ್ ಬಾಟ್ಲ್ ಇಲ್ಲ, ಅದು ಗೋಸ್ಟ್ ಇನ್ ಘಾಟಲ್ ಲುಕ್ಸ್ ಅಂತ ತುಂಬಾ ಫೇಮಸ್ ಇದೆ ಸ್ಟೋರಿ. ಅದು ಯಾರ ಟ್ರಕ್ ಯಾರು ಓಡಿಸ್ತಾರೋ, ಯಾರು ಆ ಟ್ರಕ್ ಆ ಪಾಸ್ ಆಗ್ತಾರೋ, ಸೊ ಎಲ್ಲ ವಾಟರ್ ಬಾಟಲ್ ಏನೋ ಎಸೆಯಬೇಕು ಅಂತಿದೆ. ಅದು ಏನಕ್ಕೆ ಅಂದ್ರೆ ಯಾರೊಬ್ಬ ಲಾರಿ ಡ್ರೈವರ್ ಹೇಳಿದ್ದು, ಒಬ್ಬ ಲಾರಿ ಅಲ್ಲಿ ನಿಮಗೆ ಬಲ್ಕ್ ಆಗಿ ಬಿದೋಗಿತ್ತು ಗಾಡಿ. ಒಬ್ಬ ಡ್ರೈವರ್ ತುಂಬಾ ಸೀರಿಯಸ್ ಆಗಿದ್ದಂತೆ. ಆಕ್ಚುಲಿ ಹೋಗಿ ಹಿಡಿದು ಎತ್ತಕ್ಕಾಗಲ್ಲ ಯಾರು, ಯಾಕಂದ್ರೆ ಟಾಟಾ ಲುಕ್ಸ್ ಎಲ್ಲ ಬಂದು ಒಂದು ಟ್ರಕ್ ಬಂದು ಇನ್ನೊಂದು ಟ್ರಕ್ ಸೈಡ್ ಎಲ್ಲ ಇರಬೇಕು. ಒಂಚೂರು ಬಿತ್ತು ಅಂದ್ರೆ ನಾವೆಲ್ಲ ಕೆಳಗಡೆ ಹೋಗ್ಬಿಡ್ತೀವಿ. ಯಾರು ಹೆಲ್ಪ್ ಮಾಡ್ಯಾರೋ ಅಲ್ಲೇ ಸತ್ತೋಗಿದ್ದಾರೆ. ಸೊ ಅವನು ಏನಾದ್ರೆ ಒಂದು ಏನ್ ನೆಗೆಟಿವ್ ಇದೆ ಅವ್ನು ಅಲ್ಲೇ ಓಡಾಡ್ತಾ ಇರುತ್ತೆ. ಯಾರು ಅವ್ನಿಗೆ ನೀರು ಕೊಟ್ಟಿಲ್ಲ ಆ ಟೈಮಲ್ಲಿ, ಕೊಟ್ಟಿಲ್ಲ ಯಾರು ಆ ಟೈಮಲ್ಲಿ ಹೋಗಿಲ್ಲ. ಯಾರು ಅವ್ನಿಗೆ ಬಾಟಲ್ ಅಥವಾ ನೀರು ಹಾಕ್ಲಿಲ್ಲ ಅಂದ್ರೆ ನೆಕ್ಸ್ಟ್ 5 ಕಿಲೋಮೀಟರ್ಸ್ ಅಲ್ಲಿ ಅವ್ರು ಯಾವ ವೆಹಿಕಲ್ ಹೋಗ್ತಾ ಇರುತ್ತೋ ಅವ್ನಿಗೆ ಅದೇ ತುಂಬಾ ಜನ ಶೇರ್ ಮಾಡಿದ್ದಾರೆ. ನಾನು ಬುಲ್ಶಿಟ್ ಅನ್ಕೊಂಡೆ, ಬಟ್ ಹೋಗ್ಬೇಕು ಆ ತರ ಇದೆ. ಬಟ್ ಅಲ್ಲಿ ತುಂಬಾ ನೆಗೆಟಿವ್ ಇದೆ ಬ್ರೋ ನಿಮ್ಗೆ. ಬಟ್ ಅದು ಲೋ ಆಕ್ಸಿಜನ್ ಅಲ್ಲ ಬ್ರೋ, ಯು ಕಾಂಟ್ ಸೇ ಹ್ಯಾಲುಸಿನೇಷನ್ ಅಂತ. ಅದು ಹ್ಯಾಲುಸಿನೇಷನ್ ಗಿಂತ ನಿಮ್ಗೆ ಆಪ್ಷನ್ ಇರಲ್ಲ ಅಲ್ಲಿ, ಮೈಂಡೇ ವರ್ಕ್ ಆಗಲ್ಲ ಬ್ರೋ, ಒಂಥರ ಬ್ಲಾಂಕ್ ಆಗ್ಬಿಡುತ್ತೆ. ಹಿಂಗ್ ಹೋಗ್ತಾ ಇದ್ರೆ
ಸೊ ಸ್ನೇಹಿತರೆ, ದಯವಿಟ್ಟು ಚಾನಲ್ ಚೆಕ್ ಮಾಡಿ, ಕನ್ನಡ ವ್ಲಾಗ್ಸ್ ಮಾಡ್ತಾ ಇದ್ದಾರೆ. ಸೊ ಸಪೋರ್ಟ್ ಮಾಡಿ. ಇದೆ ನೋಡಿ ಅಂಗಡಿ, ವೈಟ್ ಹಾರ್ಸ್ ರೈಡಿಂಗ್ ಗೇರ್ಸ್ ಅಂತೇಳಿ ಮೀಟ್ ಮಾಡೋಕ್ಕೆ ಬಂದಿದ್ದು. ಆ್ಯಂಡ್ ಇದು ಬಂದು ಹೊಸಕಡೆಯಿಂದ ಬಸ್ ಸ್ಟ್ಯಾಂಡಿಂದ ಅರೌಂಡ್ ಒಂದು 100 ಮೀಟರ್ಸ್ ಆಗ್ಬೋದು. ಅವ್ರ ಜೊತೆಗೆ ಒಂದು KTM ಬಂದಿದೆ. ಇದೊಂದು ಸಖತ್ ಗಾಡಿಗಳು, TVS ಫ್ಯಾಮಿಲಿ ಗಾಡಿಗೂ ಎಕ್ಸಾಸ್ಟು ವೈಸರು ಎಲ್ಲ ಹಾಕಿದ್ದಾರೆ. ಇದು ಗೌತಮ್ ನಾಯ್ಡು ಅವ್ರ ಜೊತೆ ಬಂದಿರೋ ಗಾಡಿ ಇದು. ಆ್ಯಂಡ್ ಇದು ಆಲ್. ಆ್ಯಂಡ್ ಇದು ಬಂದು ನಮ್ಮ ಅಚ್ಚುಮೆಚ್ಚಿನ ಟ್ರಯಲ್ ಕಿಂಗ್ ಅವ್ರದ್ದು ಜಿಮ್ಕಿ ನಾವು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಆ್ಯಂಡ್ ಇದನ್ನು ಗೊತ್ತಿಲ್ಲ, ಬಟ್ CK ಅವ್ರ ಗಾಡಿನ ಓಡಿಸಿದ್ದೀನಿ, ಹೇಗಿದೆ ಅಂತೆಲ್ಲ ನೋಡಿದ್ದೀನಿ. ನಾನು ಹೇಳಿದ್ನಲ್ಲ ಸ್ಟಾರ್ ಸಿಟಿಗೆ ನೋಡಿ ಎಕ್ಸಾಸ್ಟ್ ಹಾಕಿದ್ದಾರೆ, ಆಕ್ರೋಪಾವಿಕ್ಕು ಕಾರ್ಬನ್ನು, ಅದೇ ಎಕ್ಸಾಸ್ಟ್ಗೆ ಸ್ಲಿಪ್ ಆನ್ ಕಟ್ ಮಾಡಿ ಹಾಕಿರೋದು. ಸಖತ್ ಮಾಡೋರೆ. ಸೌಂಡ್ ಹೇಗಿದೆ ಏನೂ ಗೊತ್ತಿಲ್ಲ. ಒಳಗಿದ್ದಾರೆ ಬಿಸಿ, ಸ್ವಲ್ಪ ನಾನು ಟೈಮ್ ಆಯಿತು, ಸೊ ಓಡ್ತಾ ಇದ್ದೀನಿ.